ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಿಕನ್ ಹಾಫ್ ಮೂನ್ ಹೇಗೆ ಮಾಡೋದು ಅಂತ ನೋಡುವ. 1 ಕಪ್ ಚಿಕನನ್ನು ಬಾಯ್ಲ್ ಮಾಡಿ ತೆಗೆದಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಶ್ರೆಡ್ ಮಾಡಿದ್ದೇನೆ ನೋಡಿ. ನೆಕ್ಸ್ಟಿಗೆ ನಾನಿಲ್ಲಿ 2 ಚಿಕ್ಕ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕಿದ್ದೇನೆ. ಮತ್ತು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಮಯೋನಸ್ ಹಾಗೂ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಕ್ರೀಮನ್ನು ತೆಗೆದಿದ್ದೇನೆ. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಹುಡಿ, ಸ್ವಲ್ಪ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಇಲ್ಲಿ ನೀವು ಬೆಳ್ಳುಳ್ಳಿ ಹುಡಿ ಇದ್ದರೆ ಹಾಕ್ಬೋದು. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ 1 ಕಪ್ ಮೊಜರೆಲ್ಲಾ ಚೀಸ್ ತೆಗೆದಿದ್ದೇನೆ. ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು. ನೆಕ್ಸ್ಟ್ ಇಲ್ಲಿ ನಾನು ಬ್ರೆಡ್ ತೆಗೆದಿದ್ದೇನೆ, ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೇನೆ. ಚಪಾತಿ ರೋಲಿನಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿ ನೋಡಿ ಹೀಗೆ. ಇನ್ನು ನಾವು ಫಿಲ್ಲಿಂಗನ್ನು ಬ್ರೆಡ್ಡಿನ ಒಳಗೆ ಇಟ್ಟು ನೋಡಿ ಹೀಗೆ ಇಡಿ, ಸ್ವಲ್ಪ ಸ್ವಲ್ಪ ಇಟ್ಟು ಮೂನ್ ಶೇಪಿಗೆ ಮಾಡಿ ಸ್ವಲ್ಪ ಬದಿಗೆ ನೀರು ಹಾಕಿ, ಮೈದಾ ಹಿಟ್ಟಿದ್ದು ಗ್ಲೋ ಬೇಕಾದರೆ ಅಂಟಿಸ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಪ್ರೆಸ್ ಮಾಡಿದ್ದೇನೆ, ಚೆನ್ನಾಗಿ ನಿಲ್ತದೆ. ಚೆನ್ನಾಗಿ ಪ್ರೆಸ್ ಮಾಡಿ ಮೂನ್ ಶೇಪಿಗೆ ತನ್ನಿ ನೋಡಿ. ಹೀಗೆ ಎಲ್ಲವನ್ನು ಮಾಡಿಡುವ. ನಂತರ ನಾನಿಲ್ಲಿ ಕೋಟಿಂಗ್ ಮಾಡಲಿಕ್ಕೆ 2 ಮೊಟ್ಟೆಯನ್ನು ತೆಗೆದಿದ್ದೇನೆ. ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಮೆಣಸು ಹಾಕಿ, ಸ್ವಲ್ಪ ಹಾಲು ಚೆನ್ನಾಗಿ ಬ್ಲೆಂಡ್ ಮಾಡಿ ನೋಡಿ, ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲವನ್ನು. ನಂತರ ನಾನಿಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಕೂಡ ತೆಗೆದಿದ್ದೇನೆ ಕೋಟಿಂಗ್ ಮಾಡಲಿಕ್ಕೆ. ಫಸ್ಟಿಗೆ ನೀವು ಮೊಟ್ಟೆಗೆ ಹಾಕಿ, ಮೊಟ್ಟೆ ಸ್ಲರಿಗೆ ಹಾಕಿ, ನೆಕ್ಸ್ಟ್ ನೀವು ಬ್ರೆಡ್ ಕ್ರಮ್ಸಿಂದ ಕೋಟಿಂಗ್ ಮಾಡಿ ನೋಡಿ, ಚೆನ್ನಾಗಿ ಕೋಟಿಂಗ್ ಮಾಡಿ. ಹೀಗೆ ಎಲ್ಲವನ್ನು ಮಾಡಿ ನೋಡಿ, ಎಲ್ಲವನ್ನು ಮಾಡಿಡಿ. ನಂತರ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ. ಮಾಡಿಟ್ಟಂತಹ ಚಿಕನ್ ಹಾಫ್ ಮೂನನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನಂತರ ಎಣ್ಣೆಯಿಂದ ರಿಮೂವ್ ಮಾಡಿ ನೋಡಿ. ಬಿಸಿ ಬಿಸಿ ಚಿಕನ್ ಹಾಫ್ ಮೂನ್ ರೆಡಿಯಾಗಿದೆ. ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟ್ ಆಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಸಪೋರ್ಟ್ ಮೀ ಫ್ರೆಂಡ್ಸ್. ಥ್ಯಾಂಕ್ ಯು.